ಆಡಳಿತಾರೂಢ ರಾಜ್ಯ ಕಾಂಗ್ರೆಸ್ನಲ್ಲಿ ಸುಪ್ತವಾಗಿದ್ದಂಥ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಮಾತನಾಡಿಸಿ ಸರ್. ಸಚಿವ ಸಂಪುಟ ಪುನರಚನೆಯೋ ನಾಯಕತ್ವ ಬದಲಾವಣೆಯೋ ಅನ್ನೋ ಚರ್ಚೆ ಶುರುವಾಗಿದೆ. ಕೆಲ ಹಿರಿಯ ಶಾಸಕರೆಲ್ಲ ದೆಹಲಿಗೆ ಹೋಗೋಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಿರಿಯ ಸಚಿವರಾಗಿ ಏನು ಹೇಳ್ತೀರಾ ಸರ್? ನೋಡಿ, ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವೆಲ್ಲ ವಿಷಯಗಳು ಅಪ್ರಸ್ತುತ. ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ PCC ಅಧ್ಯಕ್ಷರಿದ್ದಾರೆ. ಅವರೆಲ್ಲರೂ ಸೇರಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ತೀರ್ಮಾನವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿನಾಕಾರಣ ಈ ವಿಷಯಗಳು ಪ್ರಸ್ತಾಪ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅದರ ಅಗತ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಶೋಕ್ ಪಟ್ಟಣ ಮತ್ತು TB ಜಯಚಂದ್ರ ನೇತೃತ್ವದಲ್ಲಿ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಸರ್. ಮತ್ತೊಂದು ಕಡೆಗೆ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಪಕ್ಷದಲ್ಲಿ ಗೊಂದಲ ಇರೋದು ನಿಜ. ಇದನ್ನು ಆದಷ್ಟು ಬೇಗ ಬಗೆಹರಿಸಿದ್ರೆ ಆಡಳಿತಾತ್ಮಕವಾಗಿ ಒಳ್ಳೆಯದು. ನನ್ನ ಪ್ರಕಾರ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಇವತ್ತು ಶಾಸಕರು, ಸಚಿವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾರೆ. ಅದಕ್ಕೆ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ವಿಷಯಗಳಲ್ಲ ಸರ್. ಈಗ ಈಶ್ವರ್ ಖಂಡ್ರೆ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು ಸರ್ ಕೆಲವೇ ತಿಂಗಳ ಹಿಂದೆ. ಈಗ ಸತೀಶ್ ಜಾರಕಿಹೊಳಿ ಅವರು ರೇಸ್ನಲ್ಲಿ ಮುಂದೆ ಬಂದಿದ್ದಾರೆ. ಎಲ್ಲೊಂದು ಕಡೆಗೆ ಈಶ್ವರ್ ಖಂಡ್ರೆ ಅವರು ಆ ಸ್ಥಾನದಿಂದ ಹಿಂದೆ ಸರಿದ್ರ ಸರ್. ಆ ಹುದ್ದೆ ಪಡ್ಕೊಳ್ಳೋ ಪ್ರಯತ್ನದಿಂದ ಹಿಂದೆ ಸರಿದ್ರ. ಯಾವ ಸ್ಥಾನನೂ ಖಾಲಿ ಇಲ್ಲ. ಸುಮ್ಮನೆ ವಿನಾಕಾರಣ ಚರ್ಚೆ ಮಾಡಿ ಉಪಯೋಗ ಏನು ಬರುತ್ತೆ? ಇವತ್ತು ಯಾರೇ ಅಧ್ಯಕ್ಷರಾದರೂ ಇವತ್ತು ಅವರಿಗೆ ನಾವೆಲ್ಲ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೇವೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ. ಸಚಿವ ಸ್ಥಾನ ಅಂದರೆ ಸಂಪುಟ ಪುನರಚನೆ ಆದರೆ KPCC ಅಧ್ಯಕ್ಷ ಸ್ಥಾನವೂ ಬದಲಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲ ಶಾಸಕರು ವಾದ ಸರ್. KPCC ಅಧ್ಯಕ್ಷ ಸ್ಥಾನಕ್ಕೇನಾದರೂ ನೀವೇನಾದರೂ ಬೇಡಿಕೆ ಇಟ್ಟಿದ್ದೀರಾ ಅಥವಾ ಏನಾದರೂ ಕೊಟ್ಟರೆ ನಿಭಾಯಿಸ್ತೀರಾ ಹೇಗೆ ಅಂತ? ನೋಡಿ, ನಾನು ಯಾವುದೇ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ, ಪ್ರತಿಕ್ರಿಯೆನೂ ಕೊಡೋದಿಲ್ಲ. ಈಗಾಗಲೇ ಹೇಳಿದ್ದೇನೆ. ಇವತ್ತು ನನಗೆ ಒಂದು ಅರಣ್ಯ ಪರಿಸರ ಸಚಿವರ ಜವಾಬ್ದಾರಿಯನ್ನು ಕೊಡಲಾಗಿದೆ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೇನೆ. ಮಾಡಲಿಕ್ಕೆ ಭಾಳಷ್ಟು ಕೆಲಸ ಕಾರ್ಯಗಳಿದ್ದಾವೆ. ಹೀಗಾಗಿ ನನಗೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯನೂ ಸಿಗೋದಿಲ್ಲ. ಹೀಗಾಗಿ ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದಿದೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ. ಸರ್, ಈಗ ಸಂಪುಟ ಪುನರಚನೆ ಆದರೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋ ವಿಶ್ವಾಸ ಇದೆಯಾ ಸರ್? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಟ್ರಕ್ಚರ್ ಅಂದರೆ ಇವತ್ತು ವರಿಷ್ಠರಿದ್ದಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಯಾವ್ಯಾವ ಸಮಯದಲ್ಲಿ ಕೊಡ್ತಾರೆ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡೋಂಥದ್ದು ಅವಶ್ಯಕತೆ ಏನಿದೆ? ತಾವಂತೂ ಪ್ರಯತ್ನ ಪಟ್ಟಿಲ್ಲ ಸರ್ KPCC ಅಧ್ಯಕ್ಷ ಹುದ್ದೆ ಪಡಿಬೇಕು ಅಂತ. ಯಾಕೆಂದರೆ ಈಗ ಸಮುದಾಯದಲ್ಲಿ ಒಂದಷ್ಟು ಹೋರ್ಡಿಂಗ್ಸ್ ಇಟ್ಕೊಂಡಿದ್ದೀರಾ ಅಂತ ಚರ್ಚೆ ಆಗ್ತಾ ಇದೆ ಸರ್. ಸಮುದಾಯದಲ್ಲಿ ಪ್ರಭಾವ ಹೊಂದಿದ್ದೀರಾ ಅನ್ನುವಂಥ ನಿಟ್ಟಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಹೀಗಾಗಿ ನಮ್ಮ ಸಮುದಾಯದವರಿಗೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಅನೇಕ ರೀತಿಯಲ್ಲಿ ಇವತ್ತವರಿಗೆ ಪ್ರಾತಿನಿಧ್ಯ ಕೊಡುವಂಥ ಒಂದು ಕೆಲಸವೂ ಆಗಿದೆ. ಇನ್ನೂ ಭಾಳಷ್ಟು ಕೆಲಸಗಳು ಇವತ್ತು ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಬರೀ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರಿಗೆ ನಾವು ಜೊತೆಯಲ್ಲಿ ತೆಗೆದುಕೊಂಡು ಏನು ಬಸವಣ್ಣನವರ ಒಂದು ತತ್ವ ಸಿದ್ಧಾಂತ ಇದೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ತತ್ವಗಳ ಆದರ್ಶದ ಮೇಲೆ ಇವತ್ತು ನಾವು ನಡೀತಾ ಇದ್ದೇವೆ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿಯವರ ಏನು ಆದರ್ಶಗಳಿದ್ದಾವೆ ಅದೇ ನಮ್ಮ ಪಕ್ಷದ ಸಿದ್ಧಾಂತ. ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋಂಥ ಒಂದು ರೀತಿಯಲ್ಲಿ ಎಲ್ಲರಿಗೂ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೇವೆ. ಇವತ್ತು ಯಾರು ಯಾವುದೇ ಸ್ಥಾನದಲ್ಲಿ ಜವಾಬ್ದಾರಿಯಲ್ಲಿ ಇದ್ದರೂ ಅವರವರ ಕರ್ತವ್ಯ ಅವರವರಿಗೆ ಇರ್ತದೆ. ಒಬ್ಬ ಕಾರ್ಯಕರ್ತನಿದ್ದಾನೆ ಅಂದರೆ ಅವನಿಗೂ ಜವಾಬ್ದಾರಿ ಇದೆ, ಶಾಸಕರಿಗೂ ಇದೆ, ಮಂತ್ರಿಗೂ ಇದೆ, ಇವತ್ತು ಎಲ್ರಿಗೂ ಇದೆ. ಹೀಗಾಗಿ ಯಾರೂ ಇವತ್ತು ನಿರಾಶರಾಗುವಂಥದ್ದು ಮತ್ತೊಂದು ಪ್ರಶ್ನೆ ಬರೋದಿಲ್ಲ ಸರ್. ಯಾಕಂದರೆ ವೀರೇಂದ್ರ ಪಾಟೀಲ್ ಅವರ ನಂತರ ಕಾಂಗ್ರೆಸ್ನಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಈಗ ಸಂಪುಟ ಪುನರಚನೆ ಆದರೆ KPCC ಅಧ್ಯಕ್ಷ ಸ್ಥಾನವೂ ಬದಲಾಗುತ್ತೆ ಸರ್. ಈ ಸಮುದಾಯಕ್ಕೆ ಯಾವ ರೀತಿ ಪ್ರಾತಿನಿಧ್ಯ ಬಯಸ್ತೀರಾ ಅಂತ? ನೋಡಿ, ಲಿಂಗಾಯತ ವೀರಶೈವ ಸಮುದಾಯ ಒಂದು ಜಾತ್ಯತೀತವಾದಂಥ ಒಂದು ಸಮುದಾಯ. ಕಾಲಕ್ಕೆ ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಂಥ ಸಮುದಾಯ. ಹಿಂದೆ ಎಸ್ ನಿಜಲಿಂಗಪ್ಪನವರು, BD ಜತ್ತಿಯವರು,
ವೀರೇಂದ್ರ ಪಾಟೀಲರು ಅನೇಕ ಜನ ಮಂತ್ರಿಗಳು ಸಹಿತ ಈ ಒಂದು ರಾಜ್ಯಕ್ಕಾಗಿ ಈ ಒಂದು ಪಕ್ಷಕ್ಕಾಗಿ ಸಾಕಷ್ಟು ಅಮೋಘವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ನಾವು ಎಲ್ಲ ಸೇರಿ ಇವತ್ತು ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು, ರಾಜ್ಯದಲ್ಲಿ ಆಡಳಿತ ಕೊಡುವಂಥದ್ದಿರ್ಬೋದು, ಅದೆಲ್ಲದರಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾವೆ. ಹೀಗಾಗಿ ಆಯಾ ರೀತಿಯಲ್ಲಿ ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಯಾವ ರೀತಿಯಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.